ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ ನಮಸ್ಕಾರ. NRM ಅಕಾಡೆಮಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾವು ನೋಡ್ತಿರೋದು 10ನೇ ತರಗತಿಯ ಮ್ಯಾಥ್ಸ್ ಮೊದಲನೇ ಯೂನಿಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಪಾರ್ಟ್ನ ಹೇಳ್ತಾ ಇದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅಂದರೆ ಏನು? ಒಂದು ಸೀಕ್ವೆನ್ಸ್ ಅದು ಸರ್ಟೈನ್ ಪ್ಯಾಟರ್ನ್ನ ಫಾಲೋ ಮಾಡಿದ್ರೆ ಅದನ್ನ ಪ್ರೋಗ್ರೆಷನ್ ಅಂತ ಅಂತಾರೆ. ಪ್ರೋಗ್ರೆಷನಲ್ಲಿ 3 ಟೈಪು: ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಮತ್ತು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ. ಅರ್ಥಮೆಟಿಕ್ ಪ್ರೋಗ್ರೆಷನ್ನ ನೀವು ಕ್ಲಾಸ್ 10ಲ್ಲಿ ಓದ್ತೀರಾ, ಇನ್ನು ಮಿಕ್ಕಿದ್ದನ್ನು ಹೈಯರ್ ಕ್ಲಾಸಸಲ್ಲಿ ಓದ್ತೀರಾ. ಅರ್ಥಮೆಟಿಕ್ ಅಂತ ಅಂದರೆ ಏನು? ಈಗ 2 ಟರ್ಮ್ಗಳು ಪ್ಲಸ್ ಅಥವಾ ಮೈನಸ್ ರಿಲೇಷನಲ್ಲಿದ್ದರೆ ಅದನ್ನ ಅರ್ಥಮೆಟಿಕ್ ಅಂತ ಅಂತಾರೆ. AP ಅನ್ನೋ ಅದು ಶಾರ್ಟ್ ಫಾರ್ಮು. ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಶಾರ್ಟ್ ಫಾರ್ಮಲ್ಲಿ AP ಅಂತ ಬರ್ಕೋತೀವಿ. APದು ಜನರಲ್ ಫಾರ್ಮ್ ನೋಡೋಕ್ಕೆ ಹೋದರೆ A+D, A+2D, A+3D ಹೀಗೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ A ಅಂತ ಅಂದರೆ ಏನು? A ಅಂತ ಅಂದರೆ ಫಸ್ಟ್ ಟರ್ಮ್. ಒಂದು ಸೀಕ್ವೆನ್ಸ್, ಒಂದು ಪ್ಯಾಟರ್ನ್ನ ಮೊದಲನೇ ಟರ್ಮು A ಅಂತ ತಗೋತೀವಿ. ಇಲ್ಲಿ ನೀವು ನೋಡ್ಬೋದು D ಅಂತ ಇದೆ. D ಅಂತ ಅಂದರೆ ಏನು? ಒಂದು APನ ಇದು AP ಅಂತ ಹೇಳಬೇಕಂತ ಅಂದರೆ ಒಂದು ಪ್ಯಾಟರ್ನ್, ಒಂದು ನಂಬರ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಕಾಮನ್ ಡಿಫ್ರೆನ್ಸ್ ಇರಬೇಕು. ಈಗ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ 1, 2, 3, 4 ಅಂತ ಇದೆ. ಸೊ ಇದರದ್ದು ಡಿಫ್ರೆನ್ಸ್ ನೋಡಬೇಕಾದ್ರೆ ಮೊದಲು 2 ಟರ್ಮ್ನ ನೋಡೋಣ. ಈಗ 2 - 1 ಅಂತ ತೊಗೊಳ್ಳೋಣ. ಇದು ಡಿಫ್ರೆನ್ಸ್ ಬಂದು 1 ಆಗುತ್ತೆ. ಮತ್ತು 3 ಮತ್ತು 2 ತೊಗೊಂಡ್ರೆ ಇದು ಕೂಡ ಡಿಫ್ರೆನ್ಸ್ 1 ಆಗುತ್ತೆ. ಹೀಗೆ ಒಂದು ಟರ್ಮ್ ಮತ್ತು ಇನ್ನೊಂದು ಟರ್ಮ್ನ ಡಿಫ್ರೆನ್ಸ್ ನೋಡಿದಾಗ ಸೇಮ್ ಬಂದರೆ ಅವಾಗ ಅದು AP ಆಗುತ್ತೆ ಅಂತ. ಸೊ ಈಗ ಇಲ್ಲಿ ನೀವು ನೋಡ್ಬೋದು A1 ಅಂತ ಅಂದರೆ ಫಸ್ಟ್ ಟರ್ಮ್, A2 ಅಂತ ಅಂದರೆ ಸೆಕೆಂಡ್ ಟರ್ಮ್, A3 ಅಂತ ಅಂದರೆ ಥರ್ಡ್ ಟರ್ಮ್. ಇಲ್ಲಿ 3 ಥರ ಕ್ವಶನ್ ಕೇಳ್ತಾರೆ. ಒಂದು ಸಮ್ ಮೇಲೆ, ಅಂದರೆ APನ ಸಮ್ ಮಾಡಿದ್ರೆ ಇದು ಅಂತ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇಲ್ಲಿ AN = A + n - 1 × D ಈ ಫಾರ್ಮುಲಾ ಮೇಲೆ ಕ್ವಶನ್ ಕೇಳ್ತಾರೆ. ಈ ಫಾರ್ಮುಲಾದ ಮೇಲೆ ಬಹಳಷ್ಟು ರೀತಿ ಕ್ವಶನ್ ಕೇಳ್ಬೋದು. ಈಗ ಇದನ್ನೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅಂದ್ಕೊಳ್ಳೋಣ. ಇದನ್ನು 10th ಟರ್ಮ್, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನ 10th ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಆಗ ನೀವೇನಂತ ಬರ್ಕೋತೀರಾ? ಫಸ್ಟು ಗಿವನ್ ನೋಡಬೇಕು. ಗಿವನ್ ಏನಂತ ಇದೆ? APಲಿ ಫಸ್ಟ್ ಟರ್ಮ್ ಅಂತಂದರೆ ಏನು ಬರ್ಕೋಬೇಕು? A. ನೋಡಿ ಇಲ್ಲಿ A ಅಂತಿದೆ. ಸೊ A = 1 ಆಗುತ್ತೆ. ನೆಕ್ಸ್ಟು D ಕೇಳಿದ್ದಾರೆ. D ಅಂದ್ರೇನು? ನಾನು ಆಗಲೇ ಹೇಳ್ದಂಗೆ ಕಾಮನ್ ಡಿಫರೆನ್ಸ್. ಸೊ ಇದರಲ್ಲಿ ಕಾಮನ್ ಡಿಫರೆನ್ಸ್ ಏನು? ನಾವಿಲ್ಲಿ ಕಂಡುಹಿಡಿದಿದ್ದೀವಿ. ಸೊ D = 1. ಸೊ n ಏನಾಗುತ್ತೆ? ನೀವು ಇಲ್ಲಿ ನೋಡ್ಬೋದು ಜನರಲ್ ಫಾರ್ಮಲ್ಲಿ ಅಪ್ ಟು n ಟರ್ಮ್ಸ್ ಅಂತ ಇದೆ. n ಟರ್ಮ್ಸ್ ಅಂತ ಅಂದರೆ A+D, A+2D, A+3D, A+4D ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. A+5D, A+6D. ಸೊ ಅಪ್ ಟು ಎಲ್ಲಿ ತನಕ? nth ಟರ್ಮ್ ತನಕ. ಸೊ ಈಗ ಇಲ್ಲಿ nth ಟರ್ಮ್ ಯಾವುದಾಗಿದೆ? ಸೊ ಇಲ್ಲಿ ನೋಡ್ಬೋದು ಫಾರ್ಮುಲಾದಲ್ಲಿ AN ಅಂತ. ಇಲ್ಲಿ ನಮಗೆ 10th ಟರ್ಮ್ ಕೇಳಿದ್ದಾರೆ. ಸೊ n ವ್ಯಾಲ್ಯೂ ಏನಾಗುತ್ತೆ? 10 ಆಗುತ್ತೆ. ಸೊ ಈಗ ನಾವು 10th ಟರ್ಮ್ನ ಕಂಡುಹಿಡಿಬೇಕು. ಸೊ AN = A + n - 1 × D. ಸೊ ಈಗ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು n ಜಾಗಕ್ಕೆ 10 ಹಾಕ್ಕೊಂಡಿದ್ದೀವಿ. A⁻10 = A ಜಾಗದಲ್ಲಿ 1 ಹಾಕೋಬೇಕು. 1 + 10 - 1 × 1. ಸೊ ಇವಾಗ ನೋಡ್ಬೋದು A⁻10 = 1 + 10 - 1 9 ಆಗುತ್ತೆ. 9 × 1. ಸೊ A⁻10 = 10 ಅಂತ ಸಿಕ್ತು. ಇದು ಬೇಸಿಕ್ ಕ್ವಶನು. ಈ ಟಾಪಿಕ್ ಮೇಲೆ ಇಟ್ಕೊಂಡು ಹಲವಾರು ಕ್ವಶನ್ನ ಕೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಆದಷ್ಟು ಸಾಲ್ವ್ ಮಾಡಿಬಿಟ್ಟು ಹೇಳ್ತೀನಿ ಅರ್ಥ ಆಗೋ ರೀತಿಲಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಟಾಟಾ, ಗುಡ್ ಬೈ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.